ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಗಳಾಗ್ಬೋದು. ಅಂದರೆ ದೇವತಾ ಪೂಜೆ, ಪುಣ್ಯಕ್ಷೇತ್ರ ದರ್ಶನ, ಹಾಗೆ ಮನೆಯಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಸಂಕಲ್ಪ ಅಥವಾ ದೇವಸ್ಥಾನಗಳಿಗೆ ದರ್ಶನಕ್ಕಾಗಿ ಹೋಗ್ತಕ್ಕಂಥದ್ದು, ಮಹಾತ್ಮರನ್ನು ಭೇಟಿ ಮಾಡುವಂಥದ್ದು, ಸಾಧು ಸಂತರು, ಸನ್ಯಾಸಿಗಳು, ಮಠಾಧಿಪತಿಗಳು ಅಂಥವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು, ಇದರಲ್ಲಿ ಯಾವುದಾದ್ರೂ ಒಂದು ನಡಿಬಹುದು ಅಂತಕ್ಕಂತಹ ವಿಶೇಷವಾದಂತಹ ಒಂದು ಯೋಗ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಕಿರಿಯರಿಗೆ ಮಾರ್ಗದರ್ಶಕರಾಗ್ತೀರಿ. ಈ ರೀತಿ ನಮ್ಮ ಸನಾತನ ಪರಂಪರೆಯಲ್ಲಿ ನಡೆದು ಬಂದಿರತಕ್ಕಂತಹ ಅವಿಚ್ಛಿನ್ನವಾದಂತಹ ಇಂತಹ ಸಂಸ್ಕೃತಿಯನ್ನು ಕಾಪಾಡ್ತಕ್ಕಂಥದ್ದು, ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು, ಆ ಯೋಜನೆಯಲ್ಲಿ ಮಗ್ನರಾಗಿರ್ತಕ್ಕಂಥದ್ದು, ಆ ವಿಚಾರವನ್ನು ತಾವು ನಡೆದು ತೋರಿಸ್ತಕ್ಕಂಥದ್ದು ಕಿರಿಯರಿಗೆ ಮಾರ್ಗದರ್ಶನವಾಗುತ್ತೆ. ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು, ಸುಸಂಸ್ಕೃತರು ಅಂತಕ್ಕಂತಹ ಒಂದು ಮಾತು, ಹೆಮ್ಮೆಯ ವಿಚಾರ ನಿಮ್ಮ ಪರವಾಗಿ ಆಗುವಂಥದ್ದಾಗತ್ತೆ. ದೊಡ್ಡ ಗುರಿ ಸಾಧನೆಗೆ ಒಳಿತಾದಂತಹ ದಿವಸ. ಏನನ್ನಾದರೂ ಸಾಧನೆ ಮಾಡಬೇಕು ಅಂತಕ್ಕಂತಹ ಛಲ ಇರುವವರಿಗೆ ಈ ದಿವಸ ಸಂಕಲ್ಪ ಮಾಡಿ ಆ ಯಾವ ಉದ್ದೇಶ ಇದೆ ಅದಕ್ಕೆ ನೀವು ಈ ದಿವಸ ಕಟಿಬದ್ಧರಾಗಿ ನಿಂತುಕೊಂಡ್ರೆ ಮುಂದಿನ ದಿನಮಾನದಲ್ಲಿ ಆ ಯಶಸ್ಸು ನಿಮ್ಮದಾಗತಕ್ಕಂಥದ್ದಿದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಒಂದು ಅನುಕೂಲ, ಯಶಸ್ಸು, ಗುರಿ ಸಾಧನೆಗೆ ಅವಕಾಶ ಇರತಕ್ಕಂಥದ್ದು. ಹಳೆಯ ಕೆಲಸಗಳು ಪ್ರಗತಿಯಾಗುತ್ತೆ. ಎಷ್ಟೋ ದಿವಸಗಳಿಂದ ಯಾವುದೋ ಕೆಲಸಗಳು ಹಾಗೇ ಉಳಿದಿತ್ತು ಅಥವಾ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅಂತಾದರೆ ಈ ದಿವಸ ಅದಕ್ಕೊಂದು ಚಾಲನೆ ಅಥವಾ ಒಂದು ವೇಗ ಸಿಕ್ಕತಕ್ಕಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಯಗಳಾಗುವ ಅನುಭವ ನಿಮ್ಮ ಗಮನಕ್ಕೆ ಬರುತ್ತೆ. ಅದನ್ನು ಗಮನಿಸಿಕೊಳ್ಳಿ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಯಾವುದೇ ಒತ್ತಡಗಳಿಂದ ಆದಷ್ಟು ದೂರ ಉಳಿಯುವುದಕ್ಕೆ ಪ್ರಯತ್ನವನ್ನು ಮಾಡಿ ನಿಮ್ಮ ಮನೆಯ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ದೇವರಿಗೆ ಏನಾದರೂ ಒಂದು ಆರಾಧನೆಯನ್ನು ನಿಮ್ಮ ಶಕ್ತಿ ಭಕ್ತಿಗೆ ಅನುಗುಣವಾಗಿ ಮಾಡಿ. ಶುಭವಾಗಿ. ವೃಷಭ ರಾಶಿ. ಅವಿವಾಹಿತರಿಗೆ ಒಂದು ರೀತಿಯಲ್ಲಿ ಏನೋ ಸಿಹಿ ಸುದ್ದಿ ಹೇಳಿ ಕೇಳಿ ಈಗ ಶೂನ್ಯ ಮಾಸ ನಡೀತಾ ಇದೆ. ಇದಾದ ನಂತರದಲ್ಲಿ ಏನೋ ಒಂದು ಒಳ್ಳೆಯದಾಗತ್ತೆ ಅಂತಕ್ಕಂತಹ ಒಂದು ಅಭಿಲಾಷೆ, ಆ ಒಂದು ಸಂತೋಷ ನಿಮ್ಮ ಮನಸ್ಸಿಗೆ ಈ ದಿವಸ ಬರುವ ಹಾಗಾಗತ್ತೆ. ಆರ್ಥಿಕವಾದಂತಹ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಬಗೆಹರಿಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನಾದರೂ ಗೊಂದಲಗಳಿದ್ದರೆ, ಅಡೆತಡೆಗಳಿದ್ದರೆ, ಆರ್ಥಿಕ ಸಂಕಷ್ಟಗಳಿದ್ದರೆ ಸ್ವಲ್ಪ ಮಟ್ಟಿಗೆ ಏನೋ ಬದಲಾವಣೆ ಆಗತ್ತೆ ಅನ್ನುವಂತಹ ಒಂದು ಅನುಭವ, ಆ ರೀತಿಯ ವಾತಾವರಣ, ಆ ರೀತಿಯ ಸಂದರ್ಭ ನಿಮಗೆ ಒದಗುವಂಥದ್ದಾಗತ್ತೆ. ಪ್ರೇಮಿಗಳಿಗೆ ಬಹಳ ಅನುಕೂಲವಾಗ್ತಕ್ಕಂತಹ ದಿವಸ. ತಮ್ಮ ಪ್ರೇಮ ವಿಚಾರವೇ ಮೊದಲಾಗಿ ಇದರ ಜೊತೆಯಲ್ಲಿ ಹಲವಾರು ಗೊಂದಲಗಳಿಂದ ನೀವು ಹೊರಬರ್ತೀರಿ. ಯಾವುದೋ ವಿಚಾರಕ್ಕೆ ಈ ರೀತಿ ಗೊಂದಲ ಇದೆ, ಏನು ಮಾಡುವಂಥದ್ದು, ಹೀಗೆ ದೊಡ್ಡದಾದಂತಹ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಅದಕ್ಕೆಲ್ಲ ಪರಿಹಾರೋಪಾದಿಯಲ್ಲಿ ಈ ದಿವಸ ಅನುಕೂಲವಾಗ್ತಕ್ಕಂಥದ್ದು. ಭೂ ಸಂಬಂಧವಾದಂತಹ ಲಾಭಕ್ಕೆ ಅವಕಾಶ ಇದೆ. ಭೂಮಿಯ ವ್ಯವಹಾರ ಅಥವಾ ಮಾತುಕತೆ ಇದೆಲ್ಲವೂ ಕೂಡ ಮುಂದಿನ ದಿನಮಾನದಲ್ಲಿ ಮಾಡ್ತಕ್ಕಂತಹ ವ್ಯವಹಾರಕ್ಕೆ ಲಾಭದಾಯಕವಾದ ಸೂಚನೆಯನ್ನು ಕೊಡ್ತಾ ಇರತಕ್ಕಂಥದ್ದು. ಅನಾರೋಗ್ಯದಿಂದ ಮುಕ್ತಿ ಸಿಕ್ಕುವಂಥದ್ದು. ಯಾವುದೋ ಹಿಂಸೆ ಪಟ್ಟು ಶಾರೀರಿಕವಾದಂತಹ ನೋವನ್ನು ಅನುಭವಿಸ್ತಾ ಇದ್ದರೆ ಅದಕ್ಕೆಲ್ಲ ಮುಕ್ತಿ ಸಿಕ್ಕುವಂಥದ್ದು, ಅಥವಾ ಸರಿಯಾದಂತಹ ವೈದ್ಯೋಪಚಾರ, ವೈದ್ಯಕೀಯ ಸಲಹೆ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂತಹ ಒಂದು ವಿಚಾರ ನಿಮಗೆ ದೊರೆಯುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುತ್ತೆ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮಗೆ ಲಾಭಾಂಶ, ಉತ್ತಮವಾದಂತಹ ಫಲಿತಾಂಶ, ಉತ್ತಮವಾದಂತಹ ಒಂದು ಫಲ ಸಿಕ್ಕುವಂಥದ್ದಾಗತ್ತೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಎಲ್ಲ ವಿಘ್ನಗಳನ್ನು ಆ ಗಣಪತಿ ನಿವಾರಣೆ ಮಾಡಲಿ. ಶುಭವಾಗಿ. ಮಿಥುನ ರಾಶಿ. ದೈಹಿಕವಾಗಿ ಒಂದಷ್ಟು ದೌರ್ಬಲ್ಯ ನಿಮ್ಮನ್ನು ಕಾಡುತ್ತೆ. ಶರೀರದಲ್ಲಿ ಏನೋ ಸ್ವಾಸ್ಥ್ಯ ಇಲ್ಲ ಅಥವಾ ನಿಶ್ಶಕ್ತಿ ಅಥವಾ ಶರೀರದಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ಈ ದಿವಸ ಕಾಡುವಂಥದ್ದು. ಶಿಕ್ಷಣದಲ್ಲಿ ಗಮನಾರ್ಹವಾದಂತಹ ಪ್ರಗತಿಯನ್ನು ನೀವು ಕಾಣ್ತೀರಿ. ಹಿಂದಿನಿಂದ ಕಷ್ಟಪಡ್ತಾ ಬಂದಂತಹ ವಿದ್ಯಾಭ್ಯಾಸದ ವಿಚಾರ ಈ ದಿವಸ ನಿಮಗೆ ಉತ್ತಮವಾದಂತಹ ಫಲವನ್ನು, ಫಲಿತಾಂಶವನ್ನು
ಸಿಕ್ಕುವ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ವಿಶ್ವಾಸಾರ್ಹ ವ್ಯಕ್ತಿಗಳ ಸಲಹೆ ನಿಮಗೆ ಬಹಳ ಉಪಯೋಗವಾಗುತ್ತೆ. ಯಾವ ವ್ಯಕ್ತಿಯನ್ನು ನೀವು ಮನಸಾರೆ ನಂಬುತ್ತೀರಿ, ದೃಢವಾದಂತಹ ನಂಬಿಕೆ ಇಟ್ಟು ಆ ವ್ಯಕ್ತಿಯ ಆಶ್ರಯವನ್ನು, ಮಾರ್ಗದರ್ಶನವನ್ನು ಬಯಸ್ತೀರಿ, ಆ ವ್ಯಕ್ತಿಯನ್ನು ಹಿಂಬಾಲಿಸ್ತೀರಿ, ಅಂತಹ ವ್ಯಕ್ತಿಗಳ ಮಾತು, ಮಾರ್ಗದರ್ಶನ ನಿಮಗೆ ತುಂಬ ಉಪಯೋಗಕ್ಕೆ ಬರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಏನಾದರೂ ಧನಾತ್ಮಕವಾಗಿ ಬದಲಾವಣೆ ಆಗಬೇಕು ಅನ್ನುವಂಥದ್ದಿದ್ದರೆ ಯಾವ ವ್ಯಕ್ತಿಯನ್ನು ನೀವು ನಂಬಿಕೆ ಇಟ್ಟು ಭೇಟಿ ಮಾಡ್ತೀರೋ ಆ ವ್ಯಕ್ತಿಯಿಂದ ಅದು ಸಾಧ್ಯ ಆಗ್ತಕ್ಕಂಥದ್ದಾಗತ್ತೆ. ಪ್ರೇಮಿಗಳಿಗೆ ಆತಂಕ ಮತ್ತು ಭಯ, ನಮ್ಮ ಪ್ರೇಮಕ್ಕೆ ಎಲ್ಲಿ ಚ್ಯುತಿ ಬಂದುಬಿಡುತ್ತೋ ಅಥವಾ ನಮ್ಮ ಪ್ರೇಮ ಇಷ್ಟಕ್ಕೆ ನಿಂತು ಹೋಗಿಬಿಡುತ್ತೋ ಅನ್ನುವಂತಹ ಆತಂಕ, ಭಯ ಹಲವಾರು ವಿಚಾರಗಳಲ್ಲಿ ಕಾಡುವಂಥದ್ದಾಗತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕು. ಏನೇ ಸಮಸ್ಯೆಗಳು, ಸವಾಲುಗಳು ಬಂದರೂ ಕೂಡ ಅವೆಲ್ಲವನ್ನು ಎದುರಿಸಿ ಸರಿಯಾದಂತಹ ಒಂದು ಸಲಹೆಯನ್ನು ನಾನು ಪಡ್ಕೊಂಡು ಸಮಾಜಕ್ಕೆ ಉತ್ತಮವಾದಂತಹ ಒಂದು ಸಂದೇಶವನ್ನು ನೀಡ್ತೀನಿ ಅಂತಕ್ಕಂತಹ ಆತ್ಮಸ್ಥೈರ್ಯ ಬಹಳ ಮುಖ್ಯವಾಗಿ ಕೆಲಸ ಮಾಡಬೇಕಾಗತ್ತೆ. ಅದನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದು. ಮದುವೆಯ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಒಳಿತು ಕೆಡುಕುಗಳನ್ನು ಒಂದು ಭಾಗದಲ್ಲಿ ಇಟ್ಟು ಮದುವೆ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಆ ವಿಷಯ ನಿಮಗೆ ಎಷ್ಟು ಪೂರಕ, ಎಷ್ಟು ಯೋಗ್ಯವಾದ್ದು ಅನ್ನುವಂಥದ್ದನ್ನು ಈ ಸಮಯದಲ್ಲಿ ಗಮನಿಸಬೇಕಾದಂತಹ ಅಂಶವಾಗುತ್ತೆ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಯಾವ ಆಪತ್ತುಗಳಿದ್ದರೂ ಕೂಡ ಅಥವಾ ಮಾನಸಿಕವಾದಂತಹ ಏನೇ ಹಿಂಸೆಗಳಿದ್ದರೂ ಕೂಡ ಅವೆಲ್ಲ ದೂರವಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿ, ಹೊಸದಾಗಿ ವಿವಾಹನ ಮಾಡಿಕೊಂಡಿರ್ತಕ್ಕಂಥವರ ಮಧ್ಯದಲ್ಲಿ ಕಿರಿಕಿರಿ ಆಗುತ್ತೆ. 15 ದಿವಸ, 1 ತಿಂಗಳು, 2 ತಿಂಗಳು, 3 ತಿಂಗಳ ಹಿಂದೆ ಮದುವೆ ಆಗಿರತಕ್ಕಂತಹ ದಂಪತಿಗಳಲ್ಲಿ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ಶುರುವಾಗುತ್ತೆ. ಯಾವುದೋ ಒಂದು ವಿಚಾರಕ್ಕೆ ನಿಮ್ಮಲ್ಲಿ ಇದ್ದಂತಹ ಆಂತರಿಕವಾಗಿ, ಸುಪ್ತವಾಗಿ, ಗೌಪ್ಯವಾಗಿ ಬಹಳ ದಿವಸಗಳಿಂದ ಮುಚ್ಚಿಟ್ಟುಕೊಂಡಿದ್ದಂತಹ ಒಂದು ವಿಚಾರ ಸ್ಫೋಟವಾಗಿ ಜಗಳಕ್ಕೆ ಅವಕಾಶವಾಗುತ್ತೆ. ತುಂಬ ಮಾನಸಿಕವಾದಂತಹ ಕಿರಿಕಿರಿಯನ್ನು ಅನುಭವಿಸಬೇಕಾದಂಥದ್ದು. ನಿಮ್ಮ ಜವಾಬ್ದಾರಿಗಳೇನಿರುತ್ತೆ ಅದನ್ನು ಪೂರ್ಣ ಮಾಡಬೇಕು. ಇಲ್ಲದೇ ಇದ್ದರೆ ಮತ್ತೊಂದು ತಪ್ಪನ್ನು ಮಾಡಿದ ಹಾಗೆ ಆಗುವಂಥದ್ದಾಗತ್ತೆ. ಪ್ರಿಯಕರರೊಂದಿಗೆ ಜಗಳವನ್ನು ಮಾಡಿಕೊಳ್ಬಹುದು. ಪರಸ್ಪರವಾಗಿ ಇದು ಪ್ರೇಮಿಗಳಿಗೆ ಅನ್ವಯವಾಗ್ತಕ್ಕಂಥದ್ದು. ಪರಸ್ಪರ ಪ್ರೀತಿಸಿರ್ತೀರಿ, ಯಾವುದೋ ಕಾರಣಕ್ಕೆ ಜಗಳವನ್ನು ಮಾಡುವಂತಹ ಸಾಧ್ಯತೆ ಇದೆ. ಆ ಜಗಳ ಬೇಡ. ಪರಸ್ಪರವಾಗಿ ಮುಕ್ತವಾಗಿ ಕೂತು ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅನ್ನುವಂಥದ್ದು ಇಲ್ಲಿಯ ಸಲಹೆಯಾಗಿರುತ್ತೆ. ಆರ್ಥಿಕವಾಗಿ ಲಾಭ ಇದೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯ ಚೆನ್ನಾಗಿದೆ ಅಂತಾದರೆ ಹಾಗೇ ಅದು ಉಳಿಯುವ ಹಾಗೆ ಮಾಡಿಕೊಳ್ಳಿ. ಏನಾದರೂ ಶರೀರದಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದೆ, ಆ ರೀತಿಯ ಅನುಭವ ನಿಮಗೆ ಆಗ್ತಾ ಇದೆ ಅಂದರೆ ತತ್ಕ್ಷಣದಲ್ಲಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ನೀವು ಮಾಡಿ. ಮನೆಯಲ್ಲಿ ಸಾಯಂಕಾಲದ ಹೊತ್ತಿಗೆ ಏನೋ ಸಮಸ್ಯೆಗಳಾಗತ್ತೆ. ಯಾರಿಂದಲೋ ಆದ ಸಮಸ್ಯೆಯನ್ನು ನೀವು ಜವಾಬ್ದಾರಿಯಿಂದ ನಿಭಾಯಿಸಬೇಕಾದಂತಹ ಪರಿಸ್ಥಿತಿ ಒದಗಬಹುದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಈಶ್ವರನನ್ನು ವಿಶೇಷವಾಗಿ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ.